Our next chapter is fire insurance claim. And it is also termed as insurance claim accounts. Okay. So first of all, what is the meaning of insurance? So insurance is nothing but what? Transferring of risk from one party to another, right? So insurance can be defined as it is an act of transferring of risk from one party to another. So here the party who is transferring the risk is known as insured person. To the party whom the risk is transferring is known as insurer. So insurer is also known as insurance company. Okay, so general definition of insurance is nothing but what? It is the transferring of risk from insured person to insurer. So what type of risk it is? It is nothing but financial risk. Okay, so financial risk na ಟ್ರಾನ್ಸ್ಫರ್ ಮಾಡೋದೇ ಇನ್ಶೂರೆನ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಟ್ರಾನ್ಸ್ಫರ್ ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ನಾವು? ಇನ್ಶೂರ್ಡ್ ಪರ್ಸನ್ನಿಂದ ಇನ್ಶೂರೆನ್ಸ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ರಿಸ್ಕ್ನ. ಅದು ಯಾವ ಥರ ರಿಸ್ಕ್? ಫಿನಾನ್ಷಿಯಲ್ ರಿಸ್ಕ್. ಸೊ ಅದು ಯಾವುದೇ ಆಗಿರ್ಬೋದು, ಮೇ ಬಿ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಜನರಲ್ ಇನ್ಶೂರೆನ್ಸ್ ಕೂಡ ಆಗಿರ್ಬೋದು. ಸೊ ಆ ರಿಸ್ಕ್ನ ನಾವು ಟ್ರಾನ್ಸ್ಫರ್ ಮಾಡ್ತೇವೆ, ನಮ್ಮಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಇಫ್ ವಿ ಆರ್ ಇನ್ಶೂರ್ಡ್ ಪರ್ಸನ್, ಸೊ ನಾವು ಇನ್ಶೂರೆನ್ಸ್ ಮಾಡಿಸಿದರೆ ಸೊ ನಮ್ಮಿಂದ ರಿಸ್ಕ್ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ? It transfers to insurance company. Okay, this is the general definition of insurance. But in this particular chapter we are going to study about insurance claim, particularly fire insurance claim of stock in a company or in a ಫ್ಯಾಕ್ಟರಿ. ಒಂದು ಫ್ಯಾಕ್ಟ್ರಿಯಲ್ಲಿ ಸ್ಟಾಕ್ ಇನ್ಶೂರೆನ್ಸ್ ಮಾಡಿಸಿದಾಗ ಅದನ್ನು ಯಾವ ಥರ ಕ್ಲೈಮ್ ಮಾಡ್ಬೋದು, ಓಕೆ, ಯಾವ ಥರ ಕ್ಲೈಮ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಚಾಪ್ಟ್ರಲ್ಲಿ ತಿಳ್ಕೊಬೋದು. ಓಕೆ, ಸೊ ಯೂಶ್ವಲಿ ಇದರಲ್ಲಿ ನಾವು 3 ಕ್ಯಾಲ್ಕುಲೇಷನ್ಸ್ ಮಾಡ್ಕೋತೇವೆ, 3 ಎಲಿಮೆಂಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ಎಲಿಮೆಂಟ್ಸ್ ಅಂತೇಳಿ ನೆಕ್ಸ್ಟ್ ನೋಡೋಣ. ಬಟ್ ಬಿಫೋರ್ ದಟ್, ಇನ್ಶೂರೆನ್ಸ್ ಅಂದರೆ ಗೊತ್ತಾಯಿತು. ವಾಟ್ ಈಸ್ ಇನ್ಶೂರೆನ್ಸ್ ಕ್ಲೇಮ್? ಇನ್ಶೂರೆನ್ಸ್ ಕ್ಲೇಮ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಎ ಫಾರ್ಮಲ್ ರಿಕ್ವೆಸ್ಟ್ ಟು ಎ ಇನ್ಶೂರೆನ್ಸ್ ಕಂಪನಿ ಆಸ್ಕಿಂಗ್ ಫಾರ್ ಎ ಪೇಮೆಂಟ್. ಓಕೆ, ಅಂದರೆ ನಮ್ಮಲ್ಲಿ ಏನು ಲಾಸ್ ಆಗಿದೆ, ನಾವೇನು ಇನ್ಶೂರೆನ್ಸ್ ಮಾಡಿಸಿದ್ದೇವೆ ಸ್ಟಾಕಿಗೆ, ಆ ಸ್ಟಾಕ್ ಏನಾದರೂ ಲಾಸ್ ಆದರೆ, ಲೈಕ್ ಫೈರ್ ಆಕ್ಸಿಡೆಂಟ್ ಆಗಿ ಲಾಸ್ ಆಯಿತು ಅಂದರೆ ಆ ಲಾಸ್ ಆಗಿರೋ ಸ್ಟಾಕಿಗೆ ಇನ್ಶೂರೆನ್ಸ್ ಕಂಪನಿಗೆ ನಾವು ರಿಕ್ವೆಸ್ಟ್ ಕಳಿಸ್ತೇವೆ. ಸೊ ಆ ರಿಕ್ವೆಸ್ಟ್ನ ಇನ್ಶೂರೆನ್ಸ್ ಕ್ಲೇಮ್ ಅಂತೇಳಿ ಕರಿತೀವಿ. ಓಕೆ, ಅಂದರೆ ಪರ್ಟಿಕ್ಯುಲರ್ ಅಮೌಂಟ್ ಎಷ್ಟು ಸ್ಟಾಕ್ ಲಾಸ್ ಆಗಿದೆ, ಆ ಲಾಸ್ ಆಗಿರೋ ಸ್ಟಾಕ್ ವ್ಯಾಲ್ಯೂನ ನಾವು ಅವ್ರ ಹತ್ರ ಏನು ಸಬ್ಮಿಟ್ ಮಾಡಿ ಅಮೌಂಟ್ನ ರಿಕವರಿ ಮಾಡಿಕೊಳ್ಳೋ ಪ್ರಾಸೆಸ್ ಏನಿದೆ ಅಲ್ವಾ, ಅದನ್ನು ಇನ್ಶೂರೆನ್ಸ್ ಕ್ಲೇಮ್ ಅಂತೇಳಿ ಕರಿತೀವಿ. ದೆನ್ ವಿ ಕ್ಯಾನ್ ಡಿಫೈನ್ ದಟ್ ಇನ್ಶೂರೆನ್ಸ್ ಕ್ಲೇಮ್ ಆ್ಯಸ್ a formal request to the insurance company asking for a payment. Okay, based on what? Based on the terms and conditions. Okay, the terms of the insurance policy is called as insurance claim. ಸೊ ದಿಸ್ ಇಸ್ ದಿ ಮೀನಿಂಗ್ ಆಫ್ ಇನ್ಶೂರೆನ್ಸ್ ಕ್ಲೇಮ್. ಇನ್ಶೂರೆನ್ಸ್ ಕ್ಲೇಮ್ ಅಂದ್ರೇನು? ಒಂದು ಫಾರ್ಮಲ್ ರಿಕ್ವೆಸ್ಟ್ ಕಳಿಸೋದು ಇನ್ಶೂರೆನ್ಸ್ ಕಂಪನಿಗೆ. ಯಾವುದಕ್ಕೋಸ್ಕರ? ನಮ್ಮ ಹತ್ರ ಲಾಸ್ ಏನಾಗಿದೆ, ಸ್ಟಾಕಿನ ಲಾಸ್ ಆಗಿದೆ ಡ್ಯೂ ಟು ಫೈರ್ ಆಕ್ಸಿಡೆಂಟ್. ಸೊ ಆ ಲಾಸ್ ಆಗಿರೋ ಸ್ಟಾಕಿಗೆ
ನಮಗೆ ಪೇಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸೋದೇ ಇನ್ಶೂರೆನ್ಸ್ ಕ್ಲೇಮ್ ಅಂತ ಹೇಳಿ ಕರೀತಾರೆ. ಫೈನ್. ಸೊ ಇನ್ಶೂರೆನ್ಸ್ ಕ್ಲೇಮ್ ಮೇ ಬಿ ಸ್ಟಾಕ್ ಲಾಸ್ ಆಗಿರೋದಕ್ಕೆ ನಾವು ಕಳಿಸ್ಕೋಬೋದು. ಆಮೇಲೆ ಇನ್ ಕೇಸ್ ನಾವೇನಾದರೂ ಇನ್ಶೂರೆನ್ಸ್ನ ಫಿಕ್ಸ್ಡ್ ಅಸೆಟ್ಸ್ಗೆ ಮಾಡಿಸಿದ್ರೆ ಫಿಕ್ಸ್ಡ್ ಅಸೆಟ್ಸ್ ಲಾಸ್ ಆಯಿತು ಅಂದರೆ ಕೂಡ ನಾವು ಅದಕ್ಕೂ ಇನ್ಶೂರೆನ್ಸ್ ಕ್ಲೇಮ್ ಕಳಿಸ್ಕೋಬೋದು. ಓಕೆ. ಆಮೇಲೆ ಪ್ರಾಫಿಟಲ್ಲೂ ಕೂಡ ಡಿಕ್ರೀಸ್ ಆದರೆ, ಓಕೆ, ಪ್ರಾಫಿಟಲ್ಲಿ ಲೈಕ್ ಸ್ಟಾಕ್ ಡಿಕ್ರೀಸ್ ಆಯಿತು ಮೀನ್ಸ್ ಸ್ಟಾಕ್ ಲಾಸ್ ಆಯಿತು ಅಂದರೆ ಅಲ್ಲಿ ಪ್ರಾಫಿಟ್ ಲಾಸ್ ಆಯಿತು ಅಂತಲ್ವ, ಐ ಮೀನ್ ಪ್ರಾಫಿಟ್ ಡಿಕ್ರೀಸ್ ಆಯಿತು ಅಂಥೇಳಿ. ಸೊ ಅದಕ್ಕೂ ಕೂಡ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬೋದು. ಸೊ ಬೇಸಿಕಲಿ ಇನ್ಶೂರೆನ್ಸ್ ಕ್ಲೇಮ್ ಎರಡು ಥರ ಇರುತ್ತೆ. ಲಾಸ್ ಬೈ, ಓಕೆ, ಲಾಸ್ ಆಫ್ ಸ್ಟಾಕ್ ಒಂದು, ಇನ್ನೊಂದು ಲಾಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಒಂದು. ಸೊ ಎರಡು ಎಲಿಮೆಂಟ್ಸ್ಗೂ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬೋದು, ರೈಟ್. ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಫೈರ್, ಅಗೇನ್ ಲಾಸ್ ಆಫ್ ಸ್ಟಾಕ್, ಲಾಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಡ್ಯೂ ಟು ಫೈರ್ ಆಕ್ಸಿಡೆಂಟ್ ಆರ್ ಇಟ್ ಮೇ ಬಿ ಎನಿ ಅದರ್. ಓಕೆ. ಸೊ ಎರಡು ಕಾನ್ಸೆಪ್ಟಲ್ಲಿ, ಐ ಮೀನ್ ಎರಡು ಎಲಿಮೆಂಟ್ಸ್ಗೂ ಕೂಡ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬೋದು. ಫೈನ್. ಸೊ ಹಾಗಾದರೆ ಏನೇನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ, ಸೊ ಯಾವ ಎಲಿಮೆಂಟ್ಸ್, ಯಾವ ಕಂಟೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ವೈಲ್ ಕ್ಲೇಮಿಂಗ್ ಇನ್ಶೂರೆನ್ಸ್. There are three calculations we need to calculate. We have to calculate among them. So what we required, the first one is value of stock on the date of fire. Okay, ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್, ಇದನ್ನು ನಾವು ಕ್ಲೋಸಿಂಗ್ ಸ್ಟಾಕ್ ಅಂತಲೂ ಹೇಳ್ತೇವೆ. ಅಂದರೆ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತಂದರೆ ಅರ್ಥ ಏನು, ಫೈರ್ ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಹತ್ರ ಸ್ಟಾಕ್ ಎಷ್ಟಿತ್ತು ಅದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಫಸ್ಟು. ಓಕೆ, ಬಿಫೋರ್ ಫೈರ್ ಆಕ್ಸಿಡೆಂಟ್ ನಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಅದ್ರ ವ್ಯಾಲ್ಯೂ, ಅದನ್ನು ಕ್ಲೋಸಿಂಗ್ ಸ್ಟಾಕ್ ಅಂತಲೂ ಹೇಳಿ ಕರೀತಾರೆ. ಓಕೆ, ಅದು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ದೆನ್ ಎರಡನೇದು ಲಾಸ್ ಆಫ್ ಸ್ಟಾಕ್. ಲಾಸ್ ಆಫ್ ಸ್ಟಾಕ್ ಅಂದ್ರೇನು, ಆಫ್ಟರ್ ಫೈರ್ ಆಕ್ಸಿಡೆಂಟ್ ನಮ್ಮ ಸ್ಟಾಕ್ ಎಷ್ಟು ಲಾಸ್ ಆಗಿದೆ, ಸೊ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಬಿಫೋರ್ ಆಕ್ಸಿಡೆಂಟ್ ಸ್ಟಾಕ್ ಎಷ್ಟು, ಆಫ್ಟರ್ ಫೈರ್ ಆಕ್ಸಿಡೆಂಟ್ ಎಷ್ಟು ಸ್ಟಾಕ್ ಲಾಸ್ ಆಗಿದೆ. ದೆನ್ ಮೂರನೇದು ಆವರೇಜ್ ಕ್ಲಾಸ್ ಆರ್ ನೆಟ್ ಕ್ಲೇಮ್. ಸೊ ಆವರೇಜ್ ಕ್ಲಾಸ್ ಅಥವಾ ನೆಟ್ ಕ್ಲೇಮ್ ಅಂದರೆ ಏನು, ನಮ್ಮ ಹತ್ರ ಲಾಸ್ ಆಗಿರೋ ಸ್ಟಾಕಿಗೆ ನಮಗೆ ರಿಟರ್ನ್ ಎಷ್ಟು ಬರ್ತಾ ಇದೆ, ರಿಟರ್ನ್ ಎಷ್ಟು ಬರ್ತಾ ಇದೆ ಅಂದ್ರೇನು, ಇನ್ಶೂರೆನ್ಸ್ ಕಂಪನಿಯಿಂದ ಪೇಮೆಂಟ್ ಎಷ್ಟು ರಿಸೀವ್ ಮಾಡ್ಕೊತಾ ಇದ್ದೀವಿ ಆ ಅಮೌಂಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಎಷ್ಟು ರಿಸೀವ್ ಮಾಡ್ಕೋಬೋದು. ಓಕೆ, ಆ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 3 ಕ್ಯಾಲ್ಕುಲೇಷನ್ಸ್. ಒನ್ ಈಸ್ ಕ್ಲೋಸಿಂಗ್ ಸ್ಟಾಕ್, ನಥಿಂಗ್ ಬಟ್ ವಾಟ್, ಸ್ಟಾಕ್ ಬಿಫೋರ್ ದಿ ಫೈರ್ ಆಕ್ಸಿಡೆಂಟ್. ಓಕೆ, ಅದನ್ನು ವ್ಯಾಲ್ಯೂವಲ್ಲಿ ತೋರಿಸ್ಕೋಬೇಕು, ಎಷ್ಟು ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ ಫೈರ್ ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ, ಇದು ಫೈರ್ ಆಕ್ಸಿಡೆಂಟ್ ಆದಮೇಲೆ ಎಷ್ಟು ಸ್ಟಾಕ್ ಲಾಸ್ ಆಗಿದೆ, ನೆಕ್ಸ್ಟು ಇನ್ಶೂರೆನ್ಸ್ ಕಂಪನಿ ನಮಗೆ ಎಷ್ಟು ಕ್ಲೈಮ್ ಬರಬೇಕಾಗಿದೆ ಅದನ್ನು ಥರ್ಡ್ ಪಾಯಿಂಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದೆರಡಕ್ಕೂ ಕೂಡ ನಮಗೆ ಒಂದು ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಇರುತ್ತೆ, ಇದಕ್ಕೆ ನಮಗೆ ಫಾರ್ಮುಲಾ ಇರುತ್ತೆ ಆವರೇಜ್ ಕ್ಲಾಸ್ಗೆ. ಸೊ ಅದು ಯಾವ ಫಾರ್ಮುಲಾ, ಬೇಸ್ಡ್ ಆನ್ 3 ರಿಕ್ವೈರ್ಮೆಂಟ್ಸ್ ನಮಗೆ 3 ಕ್ಯಾಲ್ಕುಲೇಷನ್ಸ್ ಬೇರೆ ಬೇರೆ ಥರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಆದರೆ ಇದಕ್ಕೆ ನಮಗೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಒನ್. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಏನಿದೆ, ಈ ಫಸ್ಟ್ ಕ್ಯಾಲ್ಕುಲೇಷನ್ಗೆ ನಾವು ಪ್ರಿಪೇರ್ ಮಾಡ್ಕೋಬೇಕಾಗಿರೋ ಸ್ಟೇಟ್ಮೆಂಟ್ ಯಾವುದು, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಈಸ್ ಈಕ್ವಲ್ ಟು ಆರ್ ಈಸ್ ಸಿಮಿಲರ್ ಟು ಟ್ರೇಡಿಂಗ್ ಅಕೌಂಟ್. ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಪ್ರಿಪೇರ್ ಮಾಡ್ತಾ ಇದ್ವಲ್ವ ಟ್ರೇಡಿಂಗ್ ಅಕೌಂಟ್, ಅದೇ ಥರ ಇರುತ್ತೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಬಟ್ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಗ್ರಾಸ್ ಪ್ರಾಫಿಟ್ನ ಅವನು ಪ್ರೊವೈಡ್ ಮಾಡಿರ್ತಾನೆ ಇನ್ ದ ಫಾರ್ಮ್ ಆಫ್ ಪರ್ಸೆಂಟೇಜ್. ಓಕೆ, ಗ್ರಾಸ್ ಪ್ರಾಫಿಟ್ ಕೊಟ್ಟಿರ್ತಾನೆ ಪರ್ಸೆಂಟೇಜ್ ಫಾರ್ಮ್ನಲ್ಲಿ, ನಾವು ಕ್ಲೋಸಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಯೂಶ್ವಲಿ ಟ್ರೇಡಿಂಗ್ ಅಕೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಪ್ರೊವೈಡ್ ಮಾಡಿರ್ತಾನೆ, ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಆಗ್ತಾಯಿತ್ತು, ಹೌದಲ್ವಾ. ಬಟ್ ಇಲ್ಲಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಗ್ರಾಸ್ ಪ್ರಾಫಿಟ್ ಅವನು ಪ್ರೊವೈಡ್ ಮಾಡಿರ್ತಾನೆ, ನಾವು ಕ್ಲೋಸಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡ್ಕೋಬೇಕು, ವೇರ್ ಇಟ್ ಬಿಕಮ್ಸ್ ಬ್ಯಾಲೆನ್ಸಿಂಗ್ ಫಿಗರ್.
Okay, closing stock becomes balancing figure and gross profit which could be provided in the question. But gross profit percentage ಫಾರ್ಮಲ್ಲಿ ಪ್ರೊವೈಡ್ ಮಾಡಿರ್ತಾನೆ. ಪರ್ಸೆಂಟೇಜ್ ಫಾರ್ಮಲ್ಲಿ ಪ್ರೊವೈಡ್ ಮಾಡಿದಾಗ ನಾವು ಅದನ್ನು ಯಾವ ಥರ ಅಮೌಂಟಿಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಸೇಲ್ಸ್ ಮೇಲೆ ಅದನ್ನು ಅಮೌಂಟಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅದು ಪ್ರಾಬ್ಲಮ್ ಮಾಡಬೇಕಾದಾಗ ಈಸಿಯಾಗಿ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಿದೆ, ಸೆಕೆಂಡ್ ಕ್ಯಾಲ್ಕುಲೇಷನ್ ಲಾಸ್ ಆಫ್ ಸ್ಟಾಕ್. ಸೊ ಲಾಸ್ ಆಫ್ ಸ್ಟಾಕಿಗೆ ನಾವು ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್ ಪ್ರಿಪೇರ್ ಮಾಡ್ಕೋಬೇಕು. ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್ ಎರಡನೇದು. ಸೊ ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್ಗೆ ಫಾರ್ಮ್ಯಾಟ್ ಇದೆ. ಅದರಲ್ಲಿ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ನಲ್ಲಿ ಸ್ಯಾಲ್ವೇಜ್ ಸ್ಟಾಕ್ ಕೊಟ್ಟಿರ್ತಾನೆ, ಲೆಸ್ ಮಾಡ್ಕೋಬೇಕು. ನಾನು ಅದನ್ನು ಫಾರ್ಮ್ಯಾಟ್ ಹೇಳ್ತೀನಿ ನಿಮಗೆ. ನೆಕ್ಸ್ಟು ಸೊ ಮೂರನೇದು ಆ್ಯಾವರೇಜ್ ಕ್ಲಾಸ್ ಏನಿದೆ, ಆ್ಯಾವರೇಜ್ ಕ್ಲಾಸ್ ಅಥವಾ ನೆಟ್ ಕ್ಲೇಮ್ ಅಂತಲೂ ಕರೀತಾರೆ. ಸೊ ಆ್ಯಾವರೇಜ್ ಕ್ಲಾಸ್ಗೆ ಫಾರ್ಮುಲಾ ಇರುತ್ತೆ, ದಟ್ ಈಸ್ ಲಾಸ್ ಆಫ್ ಸ್ಟಾಕ್ ಇಂಟು policy amount divided by value of stock on the date of fire. ಲಾಸ್ ಆಫ್ ಸ್ಟಾಕ್ ಅಂದರೆ ನಾವಿಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಅಮೌಂಟು. ಪಾಲಿಸಿ ಅಮೌಂಟ್ ಅಂದರೆ ಅವನಿಗೆ ಕ್ವಶನಲ್ಲಿ ಪ್ರೊವೈಡ್ ಮಾಡಿರ್ತಾನೆ ನಮಗೆ, ಅಂದರೆ ಪಾಲಿಸಿ ಎಷ್ಟು ಯಾವ ಅಮೌಂಟ್ಗೆ ನಾವು ಪಾಲಿಸಿ ಮಾಡಿಸಿರ್ತೀವಿ, ಸೊ ಆ ಪಾಲಿಸಿ ಅಮೌಂಟ್ ಬರ್ಕೋಬೇಕು. ಮೂರನೇದೇನಿದೆ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂದರೆ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತೀವಲ್ವ ಕ್ಲೋಸಿಂಗ್ ಸ್ಟಾಕ್, ಅದು ತಗೋಬೇಕು. ಸೊ ದೀಸ್ ಆರ್ ದಿ ಎಂಟ್ರೀಸ್ ಟು ಕ್ಯಾಲ್ಕುಲೇಟ್ ಆರ್ ಟು ಫೈಂಡ್ ಔಟ್ ಆ್ಯಾವರೇಜ್ ಕ್ಲಾಸ್. ಆ್ಯಾವರೇಜ್ ಕ್ಲಾಸ್ ಅಂದರೂ ಒಂದೇ ಅಥವಾ ನೆಟ್ ಕ್ಲೈಮ್ ಅಂತಂದರೂ ಒಂದೇ. ಓಕೆ, ನೌ ಲೆಟ್ ಅಸ್ ಸಿ ವಾಟ್ ಆರ್ ದ ಫಾರ್ಮ್ಯಾಟ್ಸ್ ಆಫ್ ದೀಸ್ ಟು. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ಮ್ಯಾಟ್ ಏನು, ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್ ಫಾರ್ಮ್ಯಾಟ್ ಏನು ಅನ್ನೋದು ನೋಡೋಣ. ಸೊ ಆ್ಯಸ್ ಇಟ್ ಈಸ್ ಟ್ರೇಡಿಂಗ್ ಅಕೌಂಟ್ ಫಾರ್ಮ್ಯಾಟ್ ಯಾವ ಥರ ಇರುತ್ತೆ ಅದೇ ಥರ ಹಾಕ್ಕೊಳ್ಳಿ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ಮ್ಯಾಟ್ ಕೂಡ. ಸೊ ಫಸ್ಟ್ ಎಂಟ್ರಿ ಏನು ತೊಗೋತೀರಾ, ಓಪನಿಂಗ್ ಸ್ಟಾಕ್ ತೊಗೋಬೇಕು. ಓಪನಿಂಗ್ ಸ್ಟಾಕ್, ದೆನ್ ಪರ್ಚೇಸಸ್, ಪರ್ಚೇಸಸ್ ಇನ್ನೊಂದು ಕಾಲಮಲ್ಲಿ ತೊಗೋತೀವಿ, ಯಾಕೆಂದರೆ ಅದರಲ್ಲಿ ಕೆಲವು ಏನಾದರೂ ರಿಟರ್ನ್ಸ್ ಇತ್ತು ಅಂದರೆ ಲೆಸ್ ಮಾಡ್ಕೋಬೇಕು. ಸೊ ಲೆಸ್ ರಿಟರ್ನ್ಸ್ ರಿಮೈನಿಂಗ್ ಔಟರ್ ಕಾಲಮ್. ನೆಕ್ಸ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಹೌದಲ್ವಾ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ರಲ್ಲಿ ಏನೇನು ತೊಗೋಬೋದು, ಮೇ ಬಿ ವೇಜಸ್ ಇರುತ್ತೆ, ದೆನ್ ಕ್ಯಾರೇಜ್ ಇನ್ವರ್ಡ್ಸ್, ದೆನ್ ಸಮ್ಟೈಮ್ಸ್ ಮೇ ಬಿ ಫ್ಯೂಯಲ್ ಆ್ಯಂಡ್ ಆಕ್ಟ್ರಾ ಇರುತ್ತೆ, ರೈಟ್, ಪವರ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಇರುತ್ತೆ, ಅದರಲ್ಲದು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಸೊ ನಾವು ಜಸ್ಟ್ ಫಾರ್ಮ್ಯಾಟ್ಗೋಸ್ಕರ ಎರಡು ಎಂಟ್ರೀಸ್ ಮಾತ್ರ ತೊಗೊಂಡ್ರೆ ಸಾಕು. ಸೊ ವೇಜಸ್, ಕ್ಯಾರೇಜ್ ಇನ್ವರ್ಡ್ಸ್. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಏನು ತೊಗೋತಾ ಇದ್ವಿ, ಬೈ ಸೇಲ್ಸ್ ಇನ್ನರ್ ಕಾಲಮಲ್ಲಿ, ಯಾಕೆಂದರೆ ರಿಟರ್ನ್ಸ್ ಏನಾದರೂ ಇತ್ತು ಅಂದರೆ ಅದು ಕೂಡ ಲೆಸ್ ಮಾಡ್ಕೋಬೇಕು ಸೇಲ್ಸಲ್ಲಿ. ದೆನ್ ರಿಮೈನಿಂಗ್ ಔಟರ್ ಕಾಲಮ್, ಅದಲ್ವಾ. ಸೊ ಇಲ್ಲಿ ಪಾಯಿಂಟ್ ಏನು ಅಂದರೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ, ಬರೀ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಂಡಾಗ ಕ್ಲೋಸಿಂಗ್ ಸ್ಟಾಕ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದ, ಹೌದಲ್ವಾ. ಕ್ಲೋಸಿಂಗ್ ಸ್ಟಾಕ್ ಪ್ರೊವೈಡ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಬರ್ತಾಯಿತ್ತು. ಬಟ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಕ್ಲೋಸಿಂಗ್ ಸ್ಟಾಕ್ ಫೈಂಡ್ ಔಟ್ ಮಾಡಬೇಕು. ಅವನೇನು ಪ್ರೊವೈಡ್ ಮಾಡಿರ್ತಾನೆ, ಗ್ರಾಸ್ ಪ್ರಾಫಿಟ್ ಕೊಟ್ಟಿರ್ತಾನೆ, ಅದು ಕೂಡ ಪರ್ಸಂಟೇಜ್ ಫಾರ್ಮಲ್ಲಿ ಕೊಟ್ಟಿರ್ತಾನೆ. ಯಾವುದು ಬೇಸಿಸ್ ಮೇಲೆ, ಸೇಲ್ಸ್ ಬೇಸಿಸ್ ಮೇಲೆ ಕೊಟ್ಟಿರ್ತಾನೆ. ಸೇ ಫಾರ್ ಎಕ್ಸಾಂಪಲ್ 20% ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಕೊಡ್ತಾನೆ. ಅವಾಗೇನು ಮಾಡ್ತೀರಾ, 20% ಆನ್ ಸೇಲ್ಸ್, ನೆಟ್ ಸೇಲ್ಸ್ ಮೇಲೆ ತೊಗೋಬೇಕು. ರಿಟರ್ನ್ಸ್ ಮೇಲೆ ಏನಾದರೂ ಲೆಸ್ ಮಾಡ್ಕೊಂಡು ಔಟರ್ ಕಾಲಮಲ್ಲಿ ಹಾಕಿದರೆ ನೆಟ್ ಸೇಲ್ಸ್ ಮೇಲೆ 20% ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಗ್ರಾಸ್ ಪ್ರಾಫಿಟ್ ಅಮೌಂಟ್ ತೊಗೋಬೇಕು. ಸೇ ಫಾರ್ ಎಕ್ಸಾಂಪಲ್ ಸೇಲ್ಸ್ 2 lakhs ಇರುತ್ತೆ, ಓಕೆ, ರಿಟರ್ನ್ಸ್ 20,000 ಇರುತ್ತೆ ಅಂದ್ಕೊಳ್ಳಿ. ಸೊ ನೆಟ್ ಸೇಲ್ಸ್ ಎಷ್ಟಾಯಿತು, 1,80,000 ಆಗುತ್ತೆ. ಓಕೆ, ಸೊ ಗ್ರಾಸ್ ಪ್ರಾಫಿಟ್ ಕೊಟ್ಟಿರ್ತಾನೆ 20% ಆನ್ ಸೇಲ್ಸ್ ಅಂಥೇಳಿ. ಸೊ 20% ಆನ್ ಸೇಲ್ಸ್ ಅಂದರೆ 20% ಆನ್ ನೆಟ್ ಸೇಲ್ಸ್. ಓಕೆ, ಸೊ 1,80,000 ಮೇಲೆ 20% ಕ್ಯಾಲ್ಕುಲೇಟ್ ಮಾಡಿ ಗ್ರಾಸ್ ಪ್ರಾಫಿಟ್ ಅಮೌಂಟ್ ಹಾಕೋಬೇಕು. ಸೊ 18 2 36, ಇಟ್ಸ್ 36,000. ಸೊ 36,000 ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಸೊ ಈ ಥರ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಫೈಂಡ್ ಔಟ್ ಆದಮೇಲೆ ಟೋಟಲ್ ಅಮೌಂಟ್ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ, ಸೇಮ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕ್ರೆಡಿಟ್ ಸೈಡ್. ಅಗೇನ್ ಟೋಟಲ್ ಅಮೌಂಟ್ನ ಸೇಲ್ಸಲ್ಲೇ ಲೆಸ್ ಮಾಡ್ಕೋಬೇಕು.
ಓಕೆ, ಲೆಸ್ ಮಾಡ್ಕೊಂಡು ನಮಗೇನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅದು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಸಲ ಇದರಲ್ಲಿ ಡ್ರಾಯಿಂಗ್ಸ್ ಕೂಡ ಪ್ರೊವೈಡ್ ಮಾಡಿರ್ತಾನೆ. ಕ್ವೆಶನ್ನಲ್ಲಿ ಡ್ರಾಯಿಂಗ್ಸ್ ಕೊಟ್ಟಾಗ ಅದು ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೊಗೋಬೇಕು. ಯೂಶ್ವಲಿ ಡ್ರಾಯಿಂಗ್ ಅಕೌಂಟ್ಸ್ ಡ್ರಾಯಿಂಗ್ಸ್ ಎಂಟ್ರಿ ಏನೋದಿದೆ ಅಲ್ವಾ, ಇದು ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಬಟ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಪ್ರಾಬ್ಲಮ್ನಲ್ಲಿ ಏನಾದರೂ ಕೊಟ್ಟಿದ್ದರೆ ಆ ಡ್ರಾಯಿಂಗ್ಸ್ನ ಟ್ರೇಡಿಂಗ್ ಅಕೌಂಟಲ್ಲೇ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನಾವು ಟೋಟಲ್ ಅಮೌಂಟಲ್ಲಿ ಸೇಲ್ಸ್ ಮೈನಸ್ ಡ್ರಾಯಿಂಗ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ ದಟ್ ವಿಲ್ ಬಿ ಕ್ಲೋಸಿಂಗ್ ಸ್ಟಾಕ್. Okay, so this is the balancing figure. So closing stock andru onde, and one more thing is what, value of stock on the date of fire antru kuda onde. So idanna total ಮಾಡ್ಕೊಂಡು statement close ಮಾಡ್ಕೋಬಹುದು. So this is what the first statement. Okay, first calculation ಏನು, memorandum trading account. So memorandum trading account ಅಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿರ್ತಾನೆ ಪರ್ಸೆಂಟೇಜ್ ಫಾರ್ಮ್ನಲ್ಲಿ. ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದು ಕ್ಲೋಸಿಂಗ್ ಸ್ಟಾಕ್ನ. ಓಕೆ, ಬ್ಯಾಲೆನ್ಸಿಂಗ್ ಫಿಗರ್ ಏನಾಗುತ್ತೆ, ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್. ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್ನಲ್ಲಿ ಓನ್ಲಿ 3 ಎಂಟ್ರೀಸ್ ಬರುತ್ತೆ. ಅದರಲ್ಲಿ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಸೊ ಅಂದರೆ ನಾವು ಇದಕ್ಕಿಂತ ಮುಂಚೆ ಏನು ಕ್ಯಾಲ್ಕುಲೇಟ್ ಮಾಡಿದ್ವಲ್ವ ಕ್ಲೋಸಿಂಗ್ ಸ್ಟಾಕ್ ಅಂತೇಳಿ, ಆ ಅಮೌಂಟ್ ತೊಗೋಬೇಕು. ಅದನ್ನು ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂತೇಳಿ. ನೆಕ್ಸ್ಟ್ ಅದರಲ್ಲಿ ಏನು ಲೆಸ್ ಮಾಡ್ಕೋಬೇಕಾಗುತ್ತೆ, ಸ್ಯಾಲ್ವೇಜ್ಡ್ ವ್ಯಾಲ್ಯೂ ಲೆಸ್ ಮಾಡ್ಕೋಬೇಕು. ಸ್ಯಾಲ್ವೇಜ್ಡ್ ವ್ಯಾಲ್ಯೂ ಅಂದ್ರೇನು, ರಿಮೈನಿಂಗ್ ವ್ಯಾಲ್ಯೂ ಆಫ್ ಸ್ಟಾಕ್ ಆಫ್ಟರ್ ಫೈರ್ ಆಕ್ಸಿಡೆಂಟ್. ಫೈರ್ ಆಕ್ಸಿಡೆಂಟ್ ಆದಮೇಲೆ ನಮ್ಮ ಹತ್ರ ಬ್ಯಾಲೆನ್ಸ್ ಅಮೌಂಟ್ ಆಫ್ ಸ್ಟಾಕ್ ಉಳಿದಿರುತ್ತಲ್ವ. ಸೊ ಅಂದರೆ ಏನು, ಲೈಕ್ ಅನ್ಡ್ಯಾಮೇಜ್ಡ್ ಸ್ಟಾಕ್ ಇರುತ್ತಲ್ವ, ಅಥವಾ ಲೈಕ್ ಲಾಸ್ ಆಗದೇ ಇರೋದು, ಅಥವಾ ಫೈರ್ ಆಕ್ಸಿಡೆಂಟಿಗೆ ಅಕರ್ ಆಗದೇ ಇರೋ ಸ್ಟಾಕ್ ಏನಿರುತ್ತೆ ಅದನ್ನು ಸ್ಯಾಲ್ವೇಜ್ಡ್ ವ್ಯಾಲ್ಯೂ ಆಫ್ ಸ್ಟಾಕ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ಲೆಸ್ ಮಾಡ್ಕೊಳ್ಳಿ. ದೆನ್ ಬ್ಯಾಲೆನ್ಸ್ ಅಮೌಂಟ್ ವಿಲ್ ಬಿ ಲಾಸ್ ಆಫ್ ಸ್ಟಾಕ್. ಲಾಸ್ ಆಫ್ ಸ್ಟಾಕ್ನ ಅಮೌಂಟ್ ಆಫ್ ಕ್ಲೇಮ್ ಅಂತಲೂ ಕರೀತಾರೆ. ಓಕೆ, ಕ್ಲೇಮ್ ಅಮೌಂಟ್ ಅಂತಲೂ ಕರೀತಾರೆ. ಅಮೌಂಟ್ ಆಫ್ ಕ್ಲೇಮ್. ರೈಟ್, ಇದು ಸೆಕೆಂಡ್ ಸ್ಟೇಟ್ಮೆಂಟ್. ಸೊ ಮೂರನೇದು ಆಲ್ರೆಡಿ ನಾನು ಫಾರ್ಮುಲಾ ಹೇಳಿದ್ದೀನಿ, ಆವರೇಜ್ ಕ್ಲಾಸ್ ಆರ್ ನೆಟ್ ಕ್ಲೇಮ್. ಸೊ ಫಾರ್ಮುಲಾ ಏನಿದಕ್ಕೆ, ಲಾಸ್ ಆಫ್ ಸ್ಟಾಕ್ ಇಂಟು ಪಾಲಿಸಿ ಅಮೌಂಟ್ ನ್ಯೂಮರೇಟರಲ್ಲಿ ಬರುತ್ತೆ, ಡಿನಾಮಿನೇಟರಲ್ಲಿ ಏನು ತಗೋಬೇಕು, ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. So these are the 3 statements you need to calculate in insurance claim accounts or fire insurance claim. Okay, so one more thing in ಇದರಲ್ಲಿ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಪ್ರೊವೈಡ್ ಮಾಡದೇ ಇದ್ದಾಗ, ಕ್ವೆಶನ್ನಲ್ಲಿ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಪ್ರೊವೈಡ್ ಮಾಡದೇ ಇದ್ದಾಗ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅಂದರೆ ಎಕ್ಸಾಮ್ನಲ್ಲಿ ನಿಮಗೆ ಕೆಲವು ಸಲ ಏನು ಮಾಡ್ತಾನೆ ಅಂದರೆ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಪ್ರೊವೈಡ್ ಮಾಡಿರೋದಿಲ್ಲ. ಸೊ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಪ್ರೊವೈಡ್ ಮಾಡದೇ ಇದ್ದಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್. ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವಾಗ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಪ್ರೊವೈಡ್ ಮಾಡದೇ ಇದ್ದಾಗ. So when there is no percentage of gross profit, so you have to prepare previous year trading account and find out gross profit amount
then convert into percentage. ಸೇಮ್ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೋಬೇಕು. ಸೊ ಅಲ್ಲಿಂದ ಗ್ರಾಸ್ ಪ್ರಾಫಿಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಗ್ರಾಸ್ ಪ್ರಾಫಿಟ್ ಅಮೌಂಟ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಕೋಬೇಕು, ಹೌದಲ್ವಾ. ನಾವಿಲ್ಲಿ ಹೇಳ್ತಾ ಇರೋದು ಟ್ರೇಡಿಂಗ್ ಅಕೌಂಟ್ ಮಾತ್ರ ಪ್ರಿಪೇರ್ ಮಾಡ್ಕೋಬೇಕು, ಅದು ಪ್ರೀವಿಯಸ್ ಇಯರ್ದು, ಸರಿನಾ. ಒಂದು ಎಕ್ಸಾಂಪಲ್ ತೊಗೊಂಬಿಡಕ್ಕೆ ಇದಕ್ಕೆ. ಇಲ್ಲಿದೆ ನೋಡಿ. ಎ ಫೈರ್ ಅಕರ್ಡ್ ಇನ್ ದ ಪ್ರಿಮೈಸಸ್ on 1/1/2017 and the business books records were saved. The following information was obtained. So these are the entries. Prepare a memorandum trading account and also calculate the amount to be presented to the insurance company in respect of the loss by fire. So ಇದರಲ್ಲಿ ಏನು ಮಾಡ್ತಾ ಇದ್ದಾನೆ, ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಲ್ವಾ. ಪರ್ಚೇಸ್ ಇದೆ, ಸೇಲ್ಸ್ ಇದೆ, ಅಗೇನ್ ಪರ್ಚೇಸಸ್, ಸೇಲ್ಸ್, ಸ್ಟಾಕ್ ಇದೆ, ಇಲ್ಲೊಂದು ಸ್ಟಾಕ್ ಕೊಟ್ಟಿದ್ದಾನೆ. ಸೊ ಇಲ್ಲೂ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಪ್ರೊವೈಡ್ ಮಾಡಿಲ್ಲ. ಸೊ ನಾವೇನು ಹೇಳಿದ್ವಿ ಇಲ್ಲಿ, ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲದೆ ಇದ್ದಾಗ ಏನು ಮಾಡ್ಕೋಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್, ದೆನ್ ಕನ್ವರ್ಟ್ ಇನ್ ಟು ಪರ್ಸೆಂಟೇಜ್. ಸೊ ಇಲ್ಲಿ ನೋಡಿ, ಫಸ್ಟ್ ಏನು ಮಾಡ್ಕೊಂಡಿದ್ದೀವಿ ನಾವು, ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕು. ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ ಅಂದರೆ ಅರ್ಥ ಏನು, ಕ್ವೆಶನಲ್ಲಿ 2 ಇಯರ್ಸ್ದು ಟ್ರೇಡಿಂಗ್ ಅಕೌಂಟ್ ಎಂಟ್ರೀಸ್ ಕೊಟ್ಟಿರ್ತಾನೆ. ಅಂದರೆ ಕರೆಂಟ್ ಇಯರ್, ಅದಕ್ಕೆ ಪ್ರೀವಿಯಸ್ ಇಯರ್, ಆರ್ ವಾಟ್ ಎವರ್ ಇಟ್ ಮೇ ಬಿ, ರೀಸೆಂಟ್ ಇಯರ್ ಆರ್ ಪ್ರೀವಿಯಸ್ ಇಯರ್, 2 ಇಯರ್ಸ್ದು ಟ್ರೇಡಿಂಗ್ ಅಕೌಂಟ್ ಎಂಟ್ರೀಸ್ ಕೊಟ್ಟಿರ್ತಾನೆ. ಸೊ ಇದರಲ್ಲಿ ನೋಡಿ, ಪರ್ಚೇಸಸ್ ಕೊಟ್ಟಿದ್ದಾನೆ, ಅಗೇನ್ ಪರ್ಚೇಸಸ್ ಇದೆ ಅಲ್ವಾ, ಸೇಲ್ಸ್ ಇದೆ ಮತ್ತು ಸೇಲ್ಸ್ ಕೂಡ ಇದೆ, ಸ್ಟಾಕ್ ಇದೆ, ಸ್ಟಾಕ್ ಇದೆ. ಅಂದರೆ ಅರ್ಥ ಏನು, ಇಲ್ಲಿ 2 ಇಯರ್ಸ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕು. ಅದರಲ್ಲಿ ಪ್ರೀವಿಯಸ್ ಇಯರ್ದು ಟ್ರೇಡಿಂಗ್ ಅಕೌಂಟ್ ಅಂತ ಹೇಳಿ ಕರೀತಾರೆ. ಕರೆಂಟ್ ಇಯರ್ದು ಏನಾಗುತ್ತೆ, ರೀಸೆಂಟ್ ಇಯರ್ದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳಾಗುತ್ತೆ. ಸೊ ನಮಗೆ ಬೇಕಾಗಿರೋದು ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್ ಆ್ಯಂಡ್ ಪರ್ಸೆಂಟೇಜ್. ನಾವು ಲುಕ್ ಅಟ್ ದ ಎಂಟ್ರೀಸ್. ಪರ್ಚೇಸಸ್ ಫಾರ್ ದ ಇಯರ್ ಎಂಡಿಂಗ್ 36/2016. ಓಕೆ, 36/2016. ಸೊ ಜೂನ್ 30th 1,20,000 ಇದೆ, ಇದು ಡೇಟು ಒಂದು. ಸೇಲ್ಸ್ ಕೊಟ್ಟಿದ್ದಾನೆ, ಸೇಲ್ಸ್ ಫಾರ್ ದ ಇಯರ್ ಎಂಡಿಂಗ್ ಅಗೇನ್ ಜೂನ್ 30 1,80,000. ಪರ್ಚೇಸಸ್ ಫ್ರಮ್ 1/7/16 to 31/12/16. ಅಂದರೆ ಇದು ಜುಲೈ 1ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಜುಲೈ 1ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ದಿಸ್ ವಿಲ್ ಬಿ ದಿ ರೀಸೆಂಟ್ ಇಯರ್. ಓಕೆ, ಈ ಪರ್ಚೇಸಸ್ ರೀಸೆಂಟ್ ಇಯರ್ ಆಗುತ್ತೆ, ಇದಕ್ಕಿಂತ ಮುಂಚೆ ಇರೋದು ಪ್ರೀವಿಯಸ್ ಇಯರ್ ಆಗುತ್ತೆ, ಹೌದಲ್ವಾ. ಸೊ ದಿಸ್ ವಿಲ್ ಬಿ ದಿ ಎಂಟ್ರಿ ಆಫ್ ಟ್ರೇಡಿಂಗ್ ಅಕೌಂಟ್, ಇದು ಟ್ರೇಡಿಂಗ್ ಅಕೌಂಟ್ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಸೇಲ್ಸ್ ಕೊಟ್ಟಿದ್ದಾನೆ 1/7/16ಇಂದ 31 ಡಿಸೆಂಬರ್ 16ವರೆಗೆ, ಇದು ಕೂಡ ರೀಸೆಂಟ್ ಸೇಲ್ಸ್ ಆಗುತ್ತೆ. ಇದಕ್ಕೆ ಪ್ರೀವಿಯಸ್ ಸೇಲ್ಸ್ ಎಷ್ಟಿದೆ, 30th/6 ಅಂದರೆ ಜೂನ್ 30ಗೆ ಕ್ಲೋಸ್ ಆಗ್ತಾ ಇದೆ ಸೇಲ್ಸು, ಇದು ಕೂಡ ಟ್ರೇಡಿಂಗ್ ಅಕೌಂಟ್ ಎಂಟ್ರಿ ಆಗುತ್ತೆ. ಸೊ ಇವೆರಡು ಟ್ರೇಡಿಂಗ್ ಅಕೌಂಟ್ ಎಂಟ್ರಿ ಆದರೆ ಇವೆರಡು ಕೂಡ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಎಂಟ್ರಿ ಆಗುತ್ತೆ. ಓಕೆನಾ. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ಒಂದು ಪಾಯಿಂಟ್ ಏನು ಅಂದರೆ ಪ್ರೀವಿಯಸ್ ಇಯರ್ ಎಂಟ್ರೀಸ್ ಎರಡೂ ಕೂಡ ಟ್ರೇಡಿಂಗ್ ಅಕೌಂಟ್ ಎಂಟ್ರೀಸ್ ಆಗುತ್ತೆ. ನೆಕ್ಸ್ಟ್ ಸೇಲ್ಸ್ ಆಯಿತು. ಸ್ಟಾಕ್ ಏನು ಹೇಳ್ತಾ ಇದ್ದಾನೆ, ಓಕೆ, ಸ್ಟಾಕ್ ಆನ್ 30th/6/2016 ಅಂದರೆ ಈ ಟ್ರೇಡಿಂಗ್ ಅಕೌಂಟು ಕ್ಲೋಸಿಂಗ್ ಸ್ಟಾಕ್ ತಾನೇ ಇದು, ಯಾಕೆಂದರೆ ಕ್ಲೋಸಿಂಗ್ ಡೇಟ್ ಏನಿದೆ, ಟ್ರೇಡಿಂಗ್ ಅಕೌಂಟ್ ಕ್ಲೋಸಿಂಗ್ ಡೇಟ್ 36 ಇದೆ, ಹಾಗಾಗಿ ಟ್ರೇಡಿಂಗ್ ಅಕೌಂಟ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗುತ್ತೆ, 56,000 ಆಗುತ್ತೆ, ರೈಟ್. ನೆಕ್ಸ್ಟ್ ಸ್ಟಾಕ್ ಆನ್ 36/2015 ಅಂತಿದ್ದಾನೆ, ಅಂದರೆ ಇದು ಓಪನಿಂಗ್ ಸ್ಟಾಕ್ ಆಗುತ್ತಲ್ವ, ಟ್ರೇಡಿಂಗ್ ಅಕೌಂಟ್ದು ಓಪನಿಂಗ್ ಸ್ಟಾಕ್ ಆಗುತ್ತೆ, ಏಕೆಂದರೆ 2015ದು ಪ್ರೀವಿಯಸ್ ಇಯರ್ ಸ್ಟಾಕ್ ಇದು. ಸೊ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಏನಾಗುತ್ತೆ, 2016ದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ದಿ ಓಪನಿಂಗ್ ಸ್ಟಾಕ್. ನೌ ದಿ ಎಂಟ್ರೀಸ್ ಆಫ್ ಟ್ರೇಡಿಂಗ್ ಅಕೌಂಟ್ 1, 2, 3 ಆ್ಯಂಡ್ 4. ಸೊ ಅದನ್ನು ಎಂಟ್ರೀಸ್ ಇಲ್ಲಿ ತೊಗೊಂಡ್ರೆ ಓಪನಿಂಗ್ ಸ್ಟಾಕ್ 80,000 ತೊಗೊಂಡಿದ್ದೀವಿ. ಓಕೆ, ಓಪನಿಂಗ್ ಸ್ಟಾಕ್ 80,000 ಆ್ಯಸ್ ಇಟ್ ಈಸ್ ಗಿವನ್ ಇನ್ ದಿ ಕ್ವೆಶನ್. ಈವನ್ ಇಲ್ಲಿ ಕೂಡ ಇದೆ ನಿಮಗೆ, ಓಪನಿಂಗ್ ಸ್ಟಾಕ್ 80,000 ಆಗುತ್ತೆ. ದೆನ್ ಪರ್ಚೇಸ್ ಏನು ತೊಗೊಂಡಿದ್ದೀವಿ, 1,20,000. ಅದಾದಮೇಲೆ ಸೇಲ್ಸ್ ಎಷ್ಟು ತೊಗೊಂಡಿದ್ದೀವಿ, 1,80,000 ಹಿಯರ್. ದೆನ್ ಕ್ಲೋಸಿಂಗ್ ಸ್ಟಾಕ್ ಏನು ತೊಗೊಂಡಿದ್ದೀವಿ, 56,000. ಸೊ ಆಫ್ಟರ್ ಆಲ್ ಕ್ಯಾಲ್ಕುಲೇಷನ್ ಗ್ರಾಸ್ ಪ್ರಾಫಿಟ್ ಅಮೌಂಟ್ ಎಷ್ಟು ಬರುತ್ತೆ, ಬ್ಯಾಲೆನ್ಸಿಂಗ್ ಫಿಗರ್ 36,000. ಸೊ ಈ ಗ್ರಾಸ್ ಪ್ರಾಫಿಟ್ನ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಕೋಬೇಕು. ಪರ್ಸೆಂಟೇಜಿಗೆ ಯಾವ ಥರ ಕನ್ವರ್ಟ್ ಮಾಡ್ತೀರಾ, ದೇರ್ ಇಸ್ ಎ ಫಾರ್ಮುಲಾ ಟು ಕನ್ವರ್ಟ್ ಇಂಟು ಪರ್ಸೆಂಟೇಜ್. ಸೊ ಅದೇ ಕ್ಯಾಲ್ಕುಲೇಷನ್ ಇಲ್ಲಿದೆ ನೋಡಿ, 36,000 ಬರುತ್ತೆ, ಅದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಕೋಬೇಕು. ಪರ್ಸೆಂಟೇಜಿಗೆ ಯಾವ ಥರ ಕನ್ವರ್ಟ್ ಮಾಡ್ತೀರಾ, ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಬೈ ಸೇಲ್ಸ್ ಇಂಟು 100, ದಟ್ ಈಸ್ ಗ್ರಾಸ್ ಪ್ರಾಫಿಟ್ ಬೈ ಸೇಲ್ಸ್. ಓಕೆ, ಗ್ರಾಸ್ ಪ್ರಾಫಿಟ್ ಬೈ ಸೇಲ್ಸ್. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ 36,000 ಇದೆ, ಸೇಲ್ಸ್ ಎಷ್ಟಿದೆ 1,80,000 ಇದೆ, ಇಂಟು 100 ಮಾಡಿಕೊಂಡ್ರೆ 20% ಬರುತ್ತೆ. ಸೊ
So there you can find out the percentage of gross profit. So by using the gross profit you have to calculate memorandum trading account. ಓಕೆ, ಸೊ ಇದರಿಂದ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಎಂಟ್ರೀಸ್ ಏನು ತೊಗೊತೀರಾ, ಅಗೇನ್ ಇಲ್ಲಿ ನಾವು ರಿಮೈನಿಂಗ್ ಬಿಟ್ಟಿರೋ ಎಂಟ್ರೀಸ್ ಏನೇನಿದ್ದಾವೆ, ಪರ್ಚೇಸಸ್ ಇದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ, ಸೇಲ್ಸ್ ಇದು ಕೂಡ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ದೆನ್ ಓಪನಿಂಗ್ ಸ್ಟಾಕ್ ಯಾವತ್ತು ತೊಗೋತೀರಾ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಪ್ರೀವಿಯಸ್ ಇಯರ್ ವಿಲ್ ಬಿಕಮ್ ಓಪನಿಂಗ್ ಸ್ಟಾಕ್ ಆಫ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಇದು ಓಪನಿಂಗ್ ಸ್ಟಾಕ್ ಆಗುತ್ತೆ ಇನ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ದಿಸ್ ವಿಲ್ ಬಿ ದಿ ಓಪನಿಂಗ್ ಸ್ಟಾಕ್, ಹೌದಲ್ವಾ. ಇದು ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೊ ಅದಕ್ಕೆ ಕರೆಂಟ್ ಇಯರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಏನಿದೆ ಅದು ಅದಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಆಫ್ಟರ್ ದ್ಯಾಟ್ ಯು ಕ್ಯಾನ್ ಫೈಂಡ್ ಔಟ್ ಕ್ಲೋಸಿಂಗ್ ಸ್ಟಾಕ್, ಹೌದಲ್ವಾ. ಸೊ ಇಲ್ಲಿದೆ ನೋಡಿ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಓಪನಿಂಗ್ ಸ್ಟಾಕ್ 58,000 ತೊಗೊಂಡಿದ್ದೇನೆ. ಆ್ಯಕ್ಚುಲಿ ಇದು 56,000 ಅಲ್ಲ, ಇದು 56,000 ತೊಗೋಬೇಕು. It's not 58,000. Right. Next, purchases 70,000. Sales 1 lakh. Closing stock 46,000. Balancing figure ಬಂದಿದೆ. ಬಟ್ ಅದಕ್ಕಿಂತ ಮುಂಚೆ ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್. 20% ಆನ್ ಸೇಲ್ಸ್ ಅಂದರೆ ಸೇಲ್ಸ್ ಎಷ್ಟಿದೆ 1 lakh. ಸೊ 20% ಆಫ್ 1 lakh ಈಸ್ 20,000. ಸೊ ಟೋಟಲ್ 1,46,000 ಆಗುತ್ತೆ. ಅದರಲ್ಲಿ 1 lakh ಮೈನಸ್ ಮಾಡಿಕೊಂಡ್ರೆ 46,000 ವಿಲ್ ಬಿ ದಿ ಕ್ಲೋಸಿಂಗ್ ಸ್ಟಾಕ್, ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಸೊ ಈ ಥರ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಪ್ರೊವೈಡ್ ಮಾಡದೇ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ, ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕು. ಇಟ್ ಈಸ್ ಇಂಪ್ಲೈಡ್ ದ್ಯಾಟ್ ವೆನ್ ದೆರ್ ಇಸ್ ನೋ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ he will be provided 2 years ಎಂಟ್ರೀಸ್ ಆಫ್ ಟ್ರೇಡಿಂಗ್ ಅಕೌಂಟ್. 2 years ಟ್ರೇಡಿಂಗ್ ಅಕೌಂಟ್ ಎಂಟ್ರೀಸ್ ಕೊಟ್ಟಿರ್ತಾನೆ, ಹೌದಲ್ವಾ. ಸೊ ಅದರಲ್ಲಿ ನಾವೇನು ಪ್ರಿಪೇರ್ ಮಾಡ್ಕೋಬೇಕು, ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಆದಮೇಲೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್, ದೆನ್ ಅದಾದಮೇಲೆ ಆ್ಯಸ್ ಇಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್. ಸೊ ಟ್ರೇಡಿಂಗ್ ಅಕೌಂಟಿಂದ ನಾವಿಲ್ಲಿ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಮಾಡ್ಕೋಬೇಕು. ಅದಾದಮೇಲೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೂ 2 ಕ್ಯಾಲ್ಕುಲೇಷನ್ಸ್ ಇದೆ. ಏನು ಅಂದರೆ, ಕೆಲವು ಸಲ ಸೇಲ್ಸ್ ಕೊಟ್ಟಿರೋದಿಲ್ಲ. ಓಕೆ, ಸೇಲ್ಸ್ ಕೊಟ್ಟಿಲ್ಲದೆ ಇದ್ದಾಗ ಒಂದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನಮಗೆ ಗೊತ್ತಿದೆ ಅದು ಪರ್ಸ್ನಲ್ ಅಕೌಂಟ್. ಸೊ ಯಾವ ಪರ್ಸನಲ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ, ವೆನ್ ದೆರ್ ಇಸ್ ನೋ ಎಂಟ್ರಿ ಆಫ್ ಸೇಲ್ಸ್ ಯು ಹ್ಯಾವ್ ಟು ಪ್ರಿಪೇರ್ ಟೋಟಲ್ ಡೆಟಾರ್ಸ್ ಅಕೌಂಟ್. ಓಕೆ, ಇಫ್ ನೋ ಸೇಲ್ಸ್ ಈಸ್ ಗಿವೆನ್, ಸೇಲ್ಸ್ ಇಲ್ಲ ಅಂದರೆ ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕು. ಅಗೇನ್ ಇಫ್ ನೋ ಪರ್ಚೇಸಸ್, ಸೊ ಪರ್ಚೇಸ್ ಇಲ್ಲ ಅಂದರೆ ಏನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ, ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್. ಓಕೆ, ಅಗೇನ್ ಟೋಟಲ್ ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಎಂಟ್ರೀಸ್ ಏನು ಕೊಟ್ಟಿರ್ತಾನೆ, ಓಪನಿಂಗ್ ಡೆಟಾರ್ಸ್ ಇರುತ್ತೆ, ಕ್ಲೋಸಿಂಗ್ ಡೆಟಾರ್ಸ್ ಇರುತ್ತೆ, ರಿಸೀವ್ಡ್ ಇರುತ್ತೆ, ಹೌದಲ್ವಾ. ಆಮೇಲೆ ಸೇಲ್ಸ್ ಇರುತ್ತೆ. ಸೊ ನಾರ್ಮಲಾಗಿ ಸೇಲ್ಸ್ ಇಲ್ಲೇ ಇರೋದ್ರಿಂದ ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸೊ ಸೇಲ್ಸ್ ಕೊಟ್ಟಿರೋದಿಲ್ಲ. ಸೊ ಕ್ಯಾಶ್ ರಿಸೀವ್ಡ್ ಇರುತ್ತೆ. ಸೊ ಆ ಎಂಟ್ರೀಸ್ ತೊಗೋಬೇಕು. ಓಪನಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಡೆಟಾರ್ಸ್ ಕೊಟ್ಟಿರ್ತಾನೆ. ಇಲ್ಲಿ ಓಪನಿಂಗ್ ಕ್ರೆಡಿಟಾರ್ಸ್, ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಕೊಟ್ಟಿರ್ತಾನೆ, ಕ್ಯಾಶ್ ಪೇಯ್ಡ್ ಇರುತ್ತೆ. ಓಕೆ, ಸೊ ನಾವು ಪರ್ಚೇಸ್ ಪ್ರಿಪೇರ್ ಮಾಡ್ಕೋಬೇಕು. ಸೊ ದೀಸ್ ಆರ್ ದಿ ಸ್ಟೇಟ್ಮೆಂಟ್ಸ್ ವಿ ನೀಡ್ ಟು ಪ್ರಿಪೇರ್ ಇನ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಕೌಂಟ್. ಓಕೆ, ಸೊ ಇದು ಫಾರ್ಮ್ಯಾಟ್ ಏನಿದೆ, ಫಾರ್ಮ್ಯಾಟ್ ಪ್ಲಸ್ ಥಿಯರಿ ಇದೆಲ್ಲದೂ ಕೂಡ ವಿಡಿಯೋ ಪಾಸ್ ಮಾಡಿ ಬರ್ಕೊಂಡಿರಿ, ನೋಟ್ಸ್ ಬರ್ಕೊಂಡಿರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಫುಲ್ಲಿ ಪ್ಲೇಡ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಇನ್ಕ್ಲೂಡಿಂಗ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಆ್ಯಸ್ ವೆಲ್ ಆಸ್ ಅಮೌಂಟ್ ಆಫ್ ನೆಟ್ ಕ್ಲೇಮ್. Okay, so thank you so much. Meet you in the next video. Till then, take care. Bye bye.